ಫೈನಲಿ ಒಂದು ಅದ್ಭುತವಾದ ಜಾಗಕ್ಕೆ ಬಂದಿದ್ದೀನಿ. ನೀವೆಲ್ಲರೂ ತುಂಗಭದ್ರಾ ನದಿ ಒಂದಂತ ಅನ್ಕೊಂತಿದ್ದೀರಿ, ಆದರೆ ಒಂದಿಲ್ಲ, ಒಂದಾಗೋ ಜಾಗಕ್ಕೆ ಈಗ ಬಂದಿದ್ದೀನಿ. ಅದೇ ತುಂಗ. ವಾಚ್ ಗಿಫ್ಟ್ ಕೊಟ್ಟಿದ್ದಾರೆ. ಆಲ್ರೆಡಿ ನಮ್ಮ ಕೈದಾಗೆ ವಾಚ್ ಇದೆ, ಆದರೆ ವಾಚ್ ಗಿಫ್ಟ್ ಕೊಟ್ಟಿದ್ದಾರೆ. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ಎಲ್ಲರಿಗೂ ನಮಸ್ಕಾರ. ಕನ್ಯಾಕುಮಾರಿ ಟು ಕಾಶ್ಮೀರನಲ್ಲಿ ಡೇ 12 ಆಗ್ತಿದೆ. ಈಗ ಪ್ರೆಸೆಂಟ್ ನಾನು ಇಲ್ಲದೆ ಅಂದರೆ ಇನ್ನು ಶಿವಮೊಗ್ಗ ಡಿಸ್ಟಿಕ್ನಲ್ಲೇ ಇನ್ನೂ ಬಿದ್ದಿದ್ದೀನಿ. ನಿನ್ನೆ ರಾತ್ರಿ ನಾನು ಇಲ್ಲೇ ಪೆಟ್ರೋಲ್ ಬಂಕ್ನಲ್ಲಿ ಬಂದಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಪೆಟ್ರೋಲ್ ಬಂಕ್ ನಾನು ಇಂಡಿಯನ್ ಪೆಟ್ರೋಲ್ ಬಂಕ್ನಲ್ಲೇ ಮಲ್ಕೊಂಡಿದ್ದೀನಿ ತುಂಬ ಹೊತ್ತು. ಇವತ್ತು ಬಂದು ನಾನು ಎಲ್ಲಿ ಹೋಗ್ತೀನಿ ಅಂದರೆ ಕೂಡ್ಲಿ ಅಂತ ಒಂದು ವಿಲೇಜಿಗೆ ಹೋಗ್ತೀನಿ. ಕೂಡ್ಲಿಗಿ ಅಂತ ಒಂದಿದೆ ಮತ್ತು ಕೂಡ್ಲಿ ಅಂತ ಒಂದಿದೆ. ತುಂಬ ಕನ್ಫ್ಯೂಸ್ ಆಗಬೇಡಿ. ಕೂಡ್ಲಿಗಿ ಅಂತ ಬಂದು ಅದು ಸೊಂಡೂರು ಸೈಡ್ ಇರುತ್ತೆ, ಕೂಡ್ಲಿ ಅಂತ ಇರೋದು ಶಿವಮೊಗ್ಗ ಸೈಡ್ ಇರುತ್ತೆ. ಅಲ್ಲಿ ಏನು ಫೆಸಿಲ್ ಇದೆ ಅಂತ ನೀವು ಅಲ್ಲಿ ಹೋಗಿದ ಮೇಲೆ ನಿಮಗೆ ಎಲ್ಲ ವಿಷಯ ಹೇಳ್ತೀನಿ. ಇವಾಗ ಅನ್ನೋರ್ತಾಗ ಹೋಗಿ ನಿನ್ನೆ ರಾತ್ರಿ ನನಗೆ ಜಾಗ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ಕೊತ ನನ್ನ ಪ್ರಯಾಣನ ಶುರು ಮಾಡೋಣ. ಇಲ್ಲಿ ನೋಡ್ಕೊಂಡ್ರೆ ಒಂದು ಹೋಟೆಲ್ ಇದೆ, ಒಂದು ಸ್ಟ್ರಾಂಗ್ ಕಾಫಿ, ಒಂದು ಸ್ಟ್ರಾಂಗ್ ಟಿಫಿನ್ ತಿಂದು ಎನರ್ಜಿಕ್ನಿಂದ ಮತ್ತೆ ನನ್ನ ಪ್ರಯಾಣನ ಶುರು ಮಾಡೋಣ. ಬನ್ನಿ ಇವಾಗ ಹೋಗೋಣ. ನಿನಗೆ ನಿನ್ನೆ ರಾತ್ರಿ ಕಂಪನಿ ಕೊಟ್ಟಿದ್ದಿ ನಾಯ. ಬಾಯ್ ಅಣ್ಣ, ತುಂಬ ಥ್ಯಾಂಕ್ಸ್ ಅಣ್ಣ, ಜಾಗ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹೋಗ್ಬರ್ತೀನಿ. ಬಾಯ್ನಾ ಬಾಯ್ನಾ ಬಾಯ್ನಾ. ಫೈನಲಿ ನಾನು ಆರ್ಡ್ರ್ ಮಾಡೋ ಸ್ಯಾಂಡ್ವಿಚ್ ನನಗೆ ಬಂದಿದೆ. ಅನ್ನೋರೇ, ಒಂದು ಕಾಫಿ ಮಾಡ್ತೀರಾ? ಇವೆಲ್ಲ ಏನು ಅನ್ಕೊತಿದ್ದೀರಿ? ಲೈಫ್ ತುಂಬ ಅದ್ಭುತವಾಗಿ ಎಂಜಾಯ್ ಮಾಡ್ತಿದ್ದಾನೆ ಅಂತ ಅನ್ಕೊತಿದ್ದೀರಲ್ಲ? ಹೌದು ಗುರು, ಅದ್ಭುತವಾಗಿ ಲೈಫ್ ಎಂಜಾಯ್ ಮಾಡ್ತಿದ್ದೀನಿ. 15 kg ಇರುವ ಬ್ಯಾಗ್ ಹಾಕೊಂಡು ಊರೂರ ಸುತ್ತಾಡ್ಕೊತ ಅಲ್ಲಿರುವ ಪ್ರಕೃತಿಯನ್ನು ನೋಡ್ಕೊತ, ಅಲ್ಲಿರುವ ಜನರನ್ನು ನೋಡ್ಕೊತ, ಅಲ್ಲಿರುವ ಒಳ್ಳೆ ವಿಷಯನ ಕಲ್ಕೊತ, ಅಲ್ಲಿರುವ ಅದ್ಭುತವಾದ ಭಾಷೆಯನ್ನು ಅರ್ಥ ಮಾಡ್ಕೊತ ನಾನು ಮಾತಾಡೋದು ನನಗೆ ತುಂಬ ಸಂತೋಷ ಆಗ್ತಿದೆ. ದೊಡ್ಡವರು ಹೇಳ್ತಿದ್ದಾರೆ, ಒಂದು ಕೆಲಸ ಕಷ್ಟ ಇರಲಿ ಅದು ಇಷ್ಟಪಟ್ಟು ಮಾಡೋಂತ. ನನಗೆ ಇದು ಕಷ್ಟ ಇದ್ರೂ ಕೂಡ ಇಷ್ಟಪಟ್ಟು ನಾನು ಮಾಡ್ತಾಯಿದ್ದೀನಿ. ಇದರಲ್ಲಿ ನನಗೆ ಒಂದು ಸಂತೋಷ ಸಿಗುತ್ತೆ. ನಿನ್ನೆ ನೋಡ್ಕೊಂಡ್ರೆ ಒಬ್ಬರು ನನಗೆ ವಾಚ್ ಗಿಫ್ಟ್ ಕೊಟ್ಟಿದ್ದಾರೆ. ಆಲ್ರೆಡಿ ನನ್ನ ಕೈದಾಗೆ ವಾಚ್ ಇದೆ, ಆದರೆ ವಾಚ್ ಗಿಫ್ಟ್ ಕೊಟ್ಟಿದ್ದಾರೆ. ಇದು ಒಂದು ನೈಕಿ ಬ್ರ್ಯಾಂಡದು. ಇದು ಆನ್ಲೈನ್ನಲ್ಲಿ ಸರ್ಚ್ ಮಾಡಿದರೆ ಪ್ರೈಸ್ 2,500 ಇದೆ ವಾಚ್ದು. ಹಂಗೆ ನನಗೆ ಕಿತ್ತು ಕೊಟ್ಟಿದ್ದಾರೆ. ಏನಪ್ಪ ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಅರ್ಥನೇ ಆಗ್ತಾಯಿಲ್ಲ. ಸರಿ, ತಿಂದಿದ ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ನಿಮ್ಮ ಪ್ರೀತಿ ನನ್ನ ಮೇಲೆ ಯಾವಾಗಲೂ ಇರಲಿ. ಬನ್ನಿ, ಹೊಟ್ಟೆ ತುಂಬ ಸ್ಯಾಂಡ್ವಿಚ್ ತಿಂದಿದ ಮೇಲೆ ಮತ್ತೆ ಶುರು ಮಾಡೋಣ ನನ್ನ ಕೆಲಸನ. ಅನೋರೇ ಲಿಫ್ಟ್, ಅನೋರೇ ಲಿಫ್ಟ್, ಅನೋರೇ ಲಿಫ್ಟ್, ಅನೋರೇ ಲಿಫ್ಟ್. ತೆಗೆದ ಮೇಲೆ ನನಗೆ ಒಂದು ಲಿಫ್ಟ್ ಸಿಕ್ಕಿದೆ, ಅದ್ಭುತವಾದದ್ದು. ಒಂದು ಸ್ವಲ್ಪ ದೂರ ಆ ಲಿಫ್ಟ್ ನನಗೆ ಸಿಕ್ಕುತ್ತೆ. ಹೋಗೋ ದಾರಿ ಎಲ್ಲ ಅದ್ಭುತವಾಗಿ ಇಲ್ಲಿ ನೋಡ್ತಾರೆ. ಹೆಂಗೆ ಅನ್ನೋರು ಇಲ್ಲಿವರೆಗೆ ನನಗೆ ಲಿಫ್ಟ್ ಕೊಟ್ಟಿದ್ದಾರೆ. ಸುಮಾರು ಒಂದು 6 to 7 ಕಿಲೋಮೀಟ್ರ್ ನನಗೆ ಕೊಟ್ಟಿದ್ದಾರೆ. ಇಲ್ಲಿಂದ ನನಗೆ ಇನ್ನೊಂದು 8 ಕಿಲೋಮೀಟ್ರ್ ಏನೋ ಇದೆ ಸಮಥಿಂಗು. ಬನ್ನಿ, ಇಲ್ಲಿಂದ ಮತ್ತೆ ಒಂದು ಲಿಫ್ಟ್ ಕೇಳ್ಕೊಂತ ಅಲ್ಲಿ ಹೋಗೋಣ. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ, ನಿನ್ನ ಎಮ್ಮಗೆ ಚಾಟಿ ಇಲ್ಲ, ಬಿಸಿಲು ಮಳೆಗೆ ಗಾಳಿ ಚೆಲುಗಲಿ, ನಡೆಯುತ್ತಾ ಇರುವೆ ನಾನು ಹೀಗೆ ಅರಹೆ. ನೋಡಿ, ಅದ್ಭುತವಾದ ಸಾಂಗ್ ಆಡ್ಕೊತ ಈ ಪ್ರಕೃತಿ ಎಂಜಾಯ್ ಮಾಡ್ಕೊತ ಬರ್ತೀನಿ. ಅದ್ಭುತ. ಈ ಬಿಸಿಲು ಕಾಲದಲ್ಲಿನ ರೈತರು ನಮಗೆ ಹೊಟ್ಟೆ ತುಂಬಿಸ್ಕೋಕ್ಕೋಸ್ಕರ ಅವರು ಕಷ್ಟಪಡ್ತಿದ್ದಾರೆ. ಅಲ್ಲಿ ನೋಡಿ, ಆಲ್ಮೋಸ್ಟ್ ಎಲ್ಲ ಫ್ಯಾಮ್ಲಿ ಎಲ್ಲರೂ ಊಟ ಮಾಡ್ತಿದ್ದಾರೆ. ಅಲ್ಲೆಲ್ಲರೂ ನಾನು ನಡ್ಕೊತ ಹೋಗ್ತಿದ್ದೀನಿ ಒಬ್ಬನೇ. ಇಲ್ಲಿ ನೋಡ್ಕೊಂಡ್ರೆ ಒಂದು ವೆಹಿಕಲ್ ಬರ್ತಾಯಿಲ್ಲ ನನಗೆ. ನಡೀತತೆ, ಎಂಜಾಯ್ ಮಾಡ್ಕೊತ ಹೋಗ್ಬೇಕು. ಹೇಯ್ ಹುಷ್, ಓಡ್ರೋ ಮಾರಯ್ಯ, ವೀಡಿಯೋಗೆ ಬೇಸ್ ಬರಬೇಕು. ಓಶ್, ಅದು ಅದ್ಭುತ. ಸುಮಾರು ಮನೆಯಲ್ಲಿ ಇಂಥ ಗಾಡಿ ನಾವು ನೋಡ್ಬೋದು. ಇಲ್ಲಿ ಒಂದು ಟ್ರ್ಯಾಕ್ಟರ್ ಅಂತಾರೆ. ಇದು ನಮ್ಮ ಊರು ಸೈಡೆಲ್ಲ ಇಲ್ಲ. ಮುಂದೆ ನೋಡಿ ಟ್ರ್ಯಾಕ್ಟರ್ ಗಾಡಿ ಹೆಂಗಿದೆ ಅಂತ. ಇದು ಇಂಜನ್, ಮೇನ್ ಇಂಜನ್ ಮುಂದೆ ಇಟ್ಟಿದ್ದಾರೆ. ಸೈಕಲ್ ಇದ್ದಂಗೆ ಇದೆ ನನಗೆ. ಇಲ್ಲೆಲ್ಲ ನೋಡ್ಕೊಂಡ್ರೆ ದೊಡ್ಡ ಮರ ಕಾಣ್ತಿದೆಲ್ಲ, ಇದೆಲ್ಲ ಅಡಿಕೆ ಕಾಯಿಗಳು ಮರ. ಲಾಸ್ಟ್ ವಿಡಿಯೋದಲ್ಲಿ ಮತ್ತೂರು ವಿಲೇಜ್ನಲ್ಲಿ ಎಲ್ಲ ಎಕ್ಸ್ಪ್ಲೋರ್ ಮಾಡಿರ್ತೀನಿ. ನೀವು ಅದು ನೋಡಿಲ್ಲ ಅಂದರೆ ಮೇಲೆ ಐ ಬಟನಲ್ಲಿ ಕೊಟ್ಟಿರ್ತೀನಿ.
ಚೆಕ್ಔಟ್ ಮಾಡಿ ಅದು ನೋಡಿ. ಅದ್ಭುತವಾದ ವಿಲೇಜ್ ಅದು, ಸಂಸ್ಕೃತಿನಲ್ಲಿ ತುಂಬ ವಿಲೇಜು ಅಲ್ಲಿದೆ. ಫೈನಲಿ ಒಂದು ಅದ್ಭುತವಾದ ಜಾಗಕ್ಕೆ ಬಂದಿದ್ದೀನಿ. ನೀವೆಲ್ಲರೂ ತುಂಗಭದ್ರಾ ನದಿ ಒಂದಂತ ಅನ್ಕೊಂತಿದ್ದೀರಿ, ಆದರೆ ಒಂದಿಲ್ಲ, ಒಂದಾಗೋ ಜಾಗಕ್ಕೆ ಈಗ ಬಂದಿದ್ದೀನಿ. ಅದೇ ತುಂಗಭದ್ರಾ ನದಿ. ತುಂಬ ಕನ್ಫ್ಯೂಸ್ ಮಾಡ್ತಿದ್ದೀನಲ್ಲ, ವಿಡಿಯೋ ಪೂರ್ತಿಯಾಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಬನ್ನಿ ಎಲ್ಲ ಒಂದೊಂದು ಎಕ್ಸ್ಪ್ಲೇನ್ ಮಾಡೋಣ. ನೋಡಿ, ಇದು ತುಂಗಾ ನದಿ, ಅದು ಭದ್ರಾ ನದಿ, ಇದು ಎರಡು ಒಂದೇ ಆಗೋದೇ ತುಂಗಭದ್ರಾ ನದಿ. ಬನ್ನಿ ಕೆಳಗಡೆ ಹೋಗೋಣ. ಇಲ್ಲಿ ಒಂದು 2 ದಿವಸ ಹಿಂದೆಗಡೆ ಒಂದು ದೊಡ್ಡ ಫೆಸ್ಟಿವಲ್ ನಡೆದಿದೆ. ಆ ಫೆಸ್ಟಿವಲ್ನಲ್ಲಿ ತುಂಬ ಜನ ಇಲ್ಲಿ ಬಂದಿದ್ದಾರೆ. ಅದರಲ್ಲಿ ತುಂಬ ಜನ ಅವ್ರದ್ದು ಬಂಗಾರ ವಸ್ತುಗಳು, ಇಂಪಾರ್ಟೆಂಟ್ ವಸ್ತುಗಳನ್ನು ಕಳ್ಕೊಂಡಿದ್ದಾರೆ ಏನೋ. ಇಲ್ಲಿ ನೋಡ್ಕೊಂಡ್ರೆ ಆಲ್ಮೋಸ್ಟ್ ತುಂಬ ಜನ ನೀರಿನಲ್ಲಿ ನೋಡ್ತಿದ್ದಾರೆ ಏನನ್ನು ಸಿಗುತ್ತಾ ಇಲ್ಲ ಅಂತ. ಈ ಥರ ಅನೇಕ ಜನರು ಇಲ್ಲಿ ನೋಡ್ಬೋದು. ಆ ಕಡೆ ನೋಡ್ಕೊಂಡ್ರೆ ಆಲ್ಮೋಸ್ಟ್ 15-20% ಅಲ್ಲೇ ಇದೆ. ಓಹೋ, ಶೆಟ್ರ ಕೂಡ್ಲ ರೈಟ್ ನೋಡಿ. ಅಕ್ಕವ್ರು ಬಂದು ಏನೋ ಹುಡುಕ್ತಿದಾರ ನೋಡಿ, ಎಲ್ಲ ನೋಡಿ. ನೋಡಿ, ಇದು ತುಂಗ, ಇದು ಭದ್ರಾ. ಇವಾಗ ಮಧ್ಯ ಆಗಿದ್ದೀವಿ ನಾವು. ಎರಡು ನೀರು ಇಲ್ಲಿಂದ ಬರ್ತಾ ಇದೆ ನನ್ನ ಮುಂದೆ. ಸ್ವಲ್ಪ ಕೈ ಹಾಕೋಣ. ಒಂದು ಅದ್ಭುತವಾದ ನೀರು, ಪವಿತ್ರವಾದ ನೀರು. ಕೈ ಹಾಕಿ ತಲೆ ಮೇಲೆ ನೀರು ಹಾಕ್ಕೊಂಡಿವಿ. ಇಲ್ಲಿ ಒಂದು ದೇವಸ್ಥಾನ ನೋಡ್ಬೋದು ನೀವು, ಪವಿತ್ರವಾದ ದೇವಸ್ಥಾನ, ಹಳೇ ಕಾಲದಲ್ಲಿ ಬಿಲ್ಡ್ ಆಗಿದೆ. ಈ ದೇವಸ್ಥಾನ ಒಳಗಡೆ ಅಮ್ಮವಾರು ಇರ್ತಾರೆ. ಅಮ್ಮವಾರು ಇದೆಲ್ಲ ಪಾಲಿಕೆ ನಡೆಸ್ತಿದ್ದಾರೆ. ಆದರೆ ಒಳಗಡೆ ನನಗೆ ಕ್ಯಾಮ್ರಾ ಎಲ್ಲ ಅಲೋ ಇಲ್ಲ, ಅದಕ್ಕೆ ನಾನು ಹೊರಗಡೆನಿಂದ ನಿಮಗೆ ತೋರಿಸ್ತಿದ್ದೇನೆ ನೋಡಿ. ಒಂದು ಅದ್ಭುತವಾದ ಮಾಹಿತಿ ಎಲ್ಲ ನಾವು ತಿಳ್ಕೊಂಡ್ಬಿಟ್ಟಿವಿ. ಅದ್ಭುತವಾದ ಒಂದು ರೈಡ್ ಆಗಿದೆ ಈ ಪುಣ್ಯವಾದ ದೇವಸ್ಥಾನದ ನದಿ. ಈಗ ನಾವು ಬೇರೆ ಲೊಕೇಶನ್ಗೆ ಹೋಗ್ತಿದ್ದೀವಿ. ಬನ್ನಿ ನನ್ನ ಜೊತೆ. ಆ ಲೊಕೇಶನ್ ಇಲ್ಲಿಂದ ಸುಮಾರು 250 ಕಿಲೋಮೀಟ್ರ್ ದೂರ ಇದೆ. ಅದೇ ಗ್ರೇಟ್ ವಿಜಯನಗರ ಸಾಮ್ರಾಜ್ಯ ಹಂಪಿ. ಈ ವಿಲೇಜ್ನಲ್ಲಿ ಶಾಲೆಗನ ನೋಡ್ಬೋದು, ಎಷ್ಟು ಅದ್ಭುತವಾಗಿದೆ ನೋಡಿ. ಒಳಗಡೆ ಹೋಗೋಣ ಬನ್ನಿ. ಅವರು ಒಳಗಡೆ ನನಗೆ ಹಲೋ ಮಾಡ್ತಾರಾ ಇಲ್ಲ ಅಂತ ನೋಡೋಣ. ಒಳಗಡೆ ನೋಡಿದರೆ ಏನೋ ಹುಡುಗರು ಏನೇನೋ ಊಟ ಮಾಡ್ತಿದ್ದಾರೆ ರೀ. ಒಳಗಡೆ ಬರ್ಬೋದಾ? ಬನ್ನಿ. ಓಕೆ ಸರ್, ನಾನು ಟ್ರಾವೆಲರು. ಕನ್ಯಾಕುಮಾರಿನಿಂದ ಕಾಶ್ಮೀರಿಗೆ ನಡ್ಕೊಂಡು ಹೋಗ್ತಿದ್ದೀನಿ. ಹೌದು, ನಾನು ಒಬ್ಬನೇ. ಕನ್ಯಾಕುಮಾರಿ ಟು ಕಾಶ್ಮೀರ ನಡ್ಕೊಂತ ಹೋಗ್ತಿದ್ದೀರಾ? ಹೌದೌದು. ಹಾಲ್ಟಿಂಗ್ ಎಲ್ಲಿ ಮಾಡ್ತೀರಿ? ಹಾಲ್ಟಿಂಗ್ ಅಲ್ಲ, ನನ್ನ ಕಡೆ ಟೆಂಟ್ ಇದೆ. ಟೆಂಟ್ ನಲ್ಲಿ ಪೆಟ್ರೋಲ್ ಬಂಕ್, ದೇವಸ್ಥಾನ, ಅಕ್ಕಪಕ್ಕದಲ್ಲಿ ಸೇಫ್ಟಿ. ಯಾವ ಊರಿಂದು? ನಮ್ದು ಬಂದು ಬಳ್ಳಾರಿ. ಬಳ್ಳಾರಿ ತಾಲೂಕು ಯಾವ ಊರು? ಬಳ್ಳಾರಿ ತಾಲೂಕೆ ಬಳ್ಳಾರಿ, ಟೌನೇ ಬಳ್ಳಾರಿ. ಇಲ್ಲಿ ಬಂದ್ರಿ ಈಗ? ಇಲ್ಲಿ ಬಂದು ಒಂದು ತುಂಗಭದ್ರಾ ಡ್ಯಾಮ್, ಒಂದು ನದಿ ಇದೆ, ಸಂಗಮ ಕ್ಷೇತ್ರ, ಅದು ನೋಡಕ್ ಬಂದಿದ್ದೀವಿ. ಒಂದು ಅದ್ಭುತವಾದ ವಿಷಯ ಎಲ್ಲ ತಿಳ್ಕೊಂಡಿನಿ ದೇವಸ್ಥಾನದ್ದು. ಊಟ ಇರ್ಲಿ, ನಡೀತದೆ ಹುಡುಗರಿಗೆ. ಪ್ಲೇಟ್ ಏನಿಲ್ಲ ಅದಕ್ಕೆ. ಮೂಲತಃ ಇವರು ನಮ್ಮ ಕರ್ನಾಟಕದವ್ರೆ. ಇವರು ತಮಿಳುನಾಡಿನ ಕನ್ಯಾಕುಮಾರಿ ಹೇಳ್ತಾ ಇದ್ವಲ್ಲ ನಾವು, ಇಂದಿರಾ ಪಾಯಿಂಟ್ ಅಂತ ಹೇಳ್ತೀವಲ್ವಾ, ಅಲ್ಲಿಂದ ಕಾಲುನಡಿಗೆಯಲ್ಲಿ ಇಡೀ ನಮ್ಮ ದೇಶದ ಸುತ್ತ ಜಮ್ಮು ಕಾಶ್ಮೀರದವರೆಗೆ. ಎಲ್ಲಿ ಜಮ್ಮು ಕಾಶ್ಮೀರ? ಅಲ್ವಾ, ಕೆಳಗಿನಿಂದ ಮೇಲವರು ಕಾಲ್ನಡಿಗೆಯಲ್ಲಿ ಹೋಗ್ತಾ ಇದ್ದಾರೆ. ನನಗೂ ಒಂದು ಹೆಮ್ಮೆ ಅಲ್ವಾ, ಇದೆಲ್ಲ ನನಗೆ ಸಿಕ್ಕಿರೋದು. ಅವರು ಸಹ ಖುಷಿಯಿಂದ ನಿಮ್ ಜೊತೆ ಭಾಗವಹಿಸಿ ನಿಮ್ಮ ಜೊತೆ ಊಟ ಮಾಡ್ತಾ ಇದ್ದಾರೆ. ಅವರಿಗೆಲ್ಲರೂ ನಾವು ಇಲ್ಲಿ ಬಂದಿದ್ದಕ್ಕಾಗಿ ನಾವು ಸಹ ಅವರಿಗೆ ಧನ್ಯವಾದಗಳನ್ನ ಹೇಳೋಣ, ಆಯ್ತಾ? ಚಪ್ಪಳೆ ತಟ್ಟಾಗಿಲ್ಲ, ಹಾಗಾಗಿ ಧನ್ಯವಾದಗಳು ಅಂತ ಜೋರ ಒಂದ್ಸಾರಿ ಹೇಳ್ಬಿಡಿ ಎಲ್ಲರಿಗೂ. ಹಾಗೆ ನಿಮ್ಮ ಎಲ್ಲ ಒಂದು ಏನು ಆಸೆ ಇದೆ ಅದು ಈಡೇರಲಿ ಅಲ್ವಾ ಅಂತ ಹೇಳಿ ನಮ್ಮ ಕಡೆಯಿಂದನೂ ಸಹ ಅವರಿಗೆ ಎಲ್ಲ ನಮ್ಮ ಶಾಲಾ ಸಿಬ್ಬಂದಿ ವರ್ಗ ಮತ್ತು ಮಕ್ಕಳ ಕಡೆಯಿಂದ ಶುಭ ಹಾರೈಸೋಣ, ಆಯ್ತಾ? ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಮಕ್ಕಳೇ. ಮಕ್ಕಳ ಜೊತೆ ನಾನು ಊಟ ಮಾಡ್ಕೊತ ಎಂಜಾಯ್ ಮಾಡ್ಕೊತಿದ್ದೀನಿ. ಎಲ್ಲರೂ ಹಾಯ್ ಮಾಡುತ್ತಿದ್ದಾರೆ.
जल्दी फोकस करो ಒಂದು ಸಾಕು ಬಳ್ಳಾರಿ ಹುಡುಗ ಯುಗಾದಿ ವಿಶೇಷ ಸರ್ ಬೇವು ಬೆಲ್ಲ ತಿನ್ಬೇಕು ಅಂತ ಹಾಂ 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 ಮಾಡಿ ಅಲ್ಲಿ ಇವರು ಕೂತ್ರೆ ಶಾಂತ ಮಾಡ್ಕೊಡ್ತಾರೆ ಕೂಗ್ಬೇಡ್ರಿ ಕೇಕ್ ಕುಡಿಬೇಡ್ರಿ ಸುಮ್ಮನೆ ಇಷ್ಟ ಮಾಡ್ರಿ ಸಾರ್ ಬಂದ್ಬಿಟ್ರು ಸೈಲೆಂಟ್ ಆಗಿರ್ಬೇಕು. ಸುಮ್ಮನೆ ಇಷ್ಟ ಮಾಡ್ಬೇಕಾದ್ರೆ ಓಕೆ ಓಕೆ ಸುಮಾರು ಒಂದು 5 ವರ್ಷ ಆಗಿದ್ಮೇಲೆ ಮತ್ತೆ ಬಿಸಿ ಊಟ ತಿಂತೀನಿ. ಒಂದು ಅದ್ಭುತವಾದ ಬಿಸಿ ಊಟ ತಿಂದಿದ ಮೇಲೆ ನನ್ನ ಫ್ರೆಂಡ್ಸ್ ನನಗೆ ನೆನಪು ಬರ್ತಿದ್ದಾರೆ. ಒಂದು ಕಾಲದಲ್ಲಿ 10th 7th ಅದ್ಭುತವಾದ ಎಂಜಾಯ್ ಮಾಡಿಲ್ಲ ನಾನು. ಇವಾಗ ಫ್ರೆಂಡ್ಸವರು ಅಷ್ಟೊಂದು ಯಾರೂ ಇಲ್ಲ, ಅವ್ರ ಪಾರ್ಟಿಗೆ ಅವ್ರು ಇದ್ದಾರೆ. ಯಾರನ್ನು ಹುಡುಗರು ಯಾರನ್ನು ನೋಡ್ತಾ ಇದ್ದಾರೆ, ಶಾಲೆ ಹುಡುಗರು ಆಲ್ಮೋಸ್ಟ್ ಸ್ಕೂಲ್ನಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡಿ. ನೀವು ರಜೆ ಎಲ್ಲ ಹಾಕಕ್ಕೆ ಹೋಗ್ಬೇಡಿ, ಟೈಮ್ ಅದು ತುಂಬ ಅದ್ಭುತವಾಗಿರುತ್ತೆ ಸ್ಕೂಲ್ ಶಾಲೆ. ಬನ್ನಿ ನಾವು ಇಲ್ಲಿಂದ ಒಂದು ರೋಡ್ ಕಡೆ ಹೋಗೋಣ. ಒಂದು ಕಾರ್ ಸಿಕ್ಕಿದೆ ಮುಂದೆ. ಅಣ್ಣ ಓಪನ್ ಆಗ್ತಿಲ್ಲ. ಹಾಂ ಬನ್ನಿ ಇವಾಗ ಕಾರ್ನಲ್ಲಿ ಹೋಗೋಣ ಸ್ವಲ್ಪ ದೂರ. ಈ ಅನ್ನೋರು ನನಗೆ ಸರ್ಪ್ರೈಸ್ ಕೊಟ್ಟಿದ್ದಾರೆ. ಚಿತ್ರದುರ್ಗವರೆಗೆ ನನಗೆ ಲಿಫ್ಟ್ ಕೊಡ್ತಾರೆ ಅಂತ ಹೇಳ್ತಾರೆ. ಬನ್ನಿ ಚಿತ್ರದುರ್ಗದಲ್ಲಿ ನೋಡೋಣ ನಿಮ್ಮನ್ನ. ಒಂದು ಒಳ್ಳೆ ಲಿಫ್ಟ್ ಸಿಕ್ಕಿದೆ. ಇನ್ನು ಪಾಪ 10 ಕಿಲೋಮೀಟ್ರ್ ನನಗೋಸ್ಕರ ಎಕ್ಸ್ಟ್ರಾ ಬಂದಿದ್ದಾನೆ. ನನಗೆ ಡೈರೆಕ್ಟ್ ಚಿತ್ರದುರ್ಗಕ್ಕೆ ಬಿಟ್ಟಿದ್ದಾನೆ. ಚಿತ್ರದುರ್ಗದಲ್ಲಿ ಒಂದು ರೂಮ್ ತಗೊಂಡು ಇವತ್ತು ಇಲ್ಲಿ ಸ್ಟೇ ಮಾಡಿ ನಾನು ಬೆಳಿಗ್ಗೆ ಮತ್ತೆ ಶುರು ಮಾಡೋಣ ನನ್ನ ಪ್ರಯಾಣ. ಬನ್ನಿ ಇವತ್ತು ಯಾವುದಾನ ಹೋಟೆಲ್ ಹುಡುಕ್ತಿದ್ದೀನಿ. ಅಂತಿಂತೂ ಫ್ರೆಶ್ ಅಪ್ ಆದ 24 ಅವರ್ಸ್ಗೆ ರೂಮ್ ತಗೊಂಡಿದ್ದೀನಿ ಚಿತ್ರದುರ್ಗದಲ್ಲಿ. ರೂಮ್ ಹೆಂಗಿದೆ ಅಂತ ನಿಮ್ಗೆ ತೋರಿಸ್ತೀನಿ, ಬನ್ನಿ ನನ್ನ ಜೊತೆ. ಇದೇ ನನ್ನ ರೂಮು. 500 ತಗೊಂಡು ನನ್ನ ರೂಮಿಗೆ. ರೂಮ್ ಒಳಗಡೆ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ. ಇದು ನೋಡ್ಕೊಂಡ್ರೆ ಇದು ಬಾತ್ರೂಮ್ ಸಿಗುತ್ತೆ, ವೆಸ್ಟರ್ನ್ ಟಾಯ್ಲೆಟ್ ಪ್ರೊವೈಡ್ ಮಾಡಿದ್ದಾರೆ. ಮತ್ತು ಈ ಕಡೆ ನೋಡ್ಕೊಂಡ್ರೆ ಸಿಂಗಲ್ ಬೆಡ್. ಇದು ಬಂದು ನಾನು ಆರಾಕ್ಬಿಟ್ಟಿದ್ದೀನಿ, ನನ್ನ ಟೀ ಶರ್ಟ್ ಎಲ್ಲ ಟೈಮಿಗೆ ಮಾಡಿಬಿಡ್ತೀನಿ ನಾನು. ಇವತ್ತಿಂದ ಔಟ್ಫಿಟ್ ಬಂದು ಇದೆ. ಟ್ರಿಪ್ಪು ಶುರು ಮಾಡೋ ಮುಂಚೆಲಿಂದ ನಾನು ಈ ಟೀ ಶರ್ಟ್ ಹಾಕ್ಕೊಂಡೇ ಇಲ್ಲ, ಇವಾಗ ಅದೃಷ್ಟ ಬಂದಿದೆ ಹಾಕ್ಕೊಂಬಿಟ್ಟೀನಿ. ಇವತ್ತಿನ ನೈಟ್ ಇಲ್ಲೇ ಮಲ್ಕೊಂಡು ನಾಳೆ 12 ಗಂಟೆಗೆ ಚೆಕ್ಔಟಾಗಿ ಒಂದು ಅದ್ಭುತವಾದ ಪ್ಲೇಸ್ಗೆ ಹೋಗ್ತೀನಿ. ಆ ಪ್ಲೇಸ್ ನೀವು ನೋಡ್ಬೇಕಂದ್ರೆ ಈಗಲೇ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ಒಳ್ಳೆ ವಿಡಿಯೋನಲ್ಲಿ ನೋಡೋಣ ನಿಮ್ಮ ಮತ್ತೊಂದು ಸರಿ. ಶಾರ್ಪ್ 5 ಗಂಟೆಗೆ ಅಪ್ಲೋಡ್ ಆಗುತ್ತೆ, ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಗುಡ್ ನೈಟ್ ನಿಮ್ಮೆಲ್ಲರಿಗೂ.